ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯದಯ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ಗೆ ರಂಗೋಲಿ ಹಾಕೋದು ತೋರಿಸ್ತಾ ಇದ್ದೀನಿ. ರಂಗೋಲಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ತಮ್ಮನೇಲಿ ನೋಡ್ದಂಗೆ ಇವತ್ತು ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ಅಪ್ಪು ಸರ್ ಮಾಡಿರೋ ಮಟನ್ ಕೈ ರುಚಿ ಇದು. ಮತ್ತೆ ಚಂದ್ರರವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿ ನಾನು ಮಟನ್ ಸಾಂಬಾರು ಮಾಡಿದೆ. ಒಂದ್ಸರಿ ಟ್ರೈ ಮಾಡೋಣ ಅಂತ. ಸೂಪರ್ ಆಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಇದು ಒಗ್ಗರಣೆಗೆ ಏನು ಬೇಕು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಈರುಳ್ಳಿ, ಟೊಮೆಟೊ, ಪುದೀನ ಮತ್ತು ಪಲಾವ್ದು ಹೂವು ತಗೊಂಡಿದ್ದೀನಿ. ನಾನು ಪಾತ್ರೆಯಲ್ಲಿ ಮಾಡ್ತಿಲ್ಲ, ಕುಕ್ಕರಾಗಿ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಪಲಾವ್ ಹೂವು ಹಾಕ್ತಾ ಇದ್ದೀನಿ. ಅಂದರೆ ಕಸ್ತೂರಿ ಮೆಂತಿದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಬೇಗ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ಫ್ರೈ ಆಗುತ್ತೆ. ನಾನು ಟೊಮೊಟೊ ಮತ್ತು ಪುದೀನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಅರಿಶಿನನೂ ಆ್ಯಡ್ ಮಾಡ್ಕೊಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕಬೇಕು. ಇದು ಒಗ್ಗರಣೆಗೆ ಮಾತ್ರ ಸಪ್ರೇಟ್ ಮಾಡ್ಕೊತಾ ಇರೋದು. ನೋಡು, ಆಲ್ರೆಡಿ ಫ್ರೈ ಆಗಿದೆ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ ಇದು. ಇನ್ನೂ ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪನೇ ಆಯಿಲ್ ಹಾಕಿರೋದು, ಯಾಕೆಂದರೆ ಮಟನ್ನಲ್ಲಿ ಆಯಿಲ್ ಬಿಟ್ಕೊಳುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾನು ಮಟನ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kg ಮಟನ್ಗೆ ಸಾಂಬಾರು ತೋರಿಸ್ತಾ ಇರೋದು. ಮಟನ್ ಇದ್ರಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗುವಾಗಲೇ ಸೈಡಲ್ಲೇ ನಾವು ಇದಕ್ಕೆ ಬೇಕಾಗಿರೋ ಮಸಾಲ ಒಗ್ಗರಣೆ ಹಾಕ್ಕೊಬೇಕು. ನೋಡಿ, ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 1 ಇಡೀ ಕೊತ್ತಂಬರಿ ಸೊಪ್ಪು ಮತ್ತು 1 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ ಮತ್ತು 10 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಯಾಕೆಂದರೆ ನಾನು 1 kg ಮಟನ್ ಸಾಂಬಾರು ಮಾಡ್ತಿರೋದ್ರಿಂದ ಇಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಧನ್ಯ ಸೇರಿಸ್ಬೇಕು. ನಾನಿಲ್ಲಿ ಧನ್ಯ ಇರಲಿಲ್ಲ, ಅದಕ್ಕೆ ನಾನು ಧನ್ಯ ಪುಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಧನ್ಯನೇ ಹಾಕಬೇಕು ಅಂದರೆ 1 ಇಡೀ ಧನ್ಯ ಹಾಕಿ. ಇದು ಫ್ರೈ ಆಗಿದೆ. ಇದನ್ನು ಮಿಕ್ಸಿಲಿ ಪುಡಿ ಮಾಡೋಣ ಚೆನ್ನಾಗಿ. ನೋಡಿ, ಇದಾಗಿದೆ. ಇದನ್ನು ನಾನು ಫ್ರೈ ಮಾಡಿರೋದು ಮಟನ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಟನ್ನಿಗೆ ಮಿಕ್ಸ್ ಮಾಡಬೇಕು. ಇದೊಂದು ಸ್ವಲ್ಪ ಕುದಿ ಬರೋವರೆಗೂ. ನೆಕ್ಸ್ಟ್ ನಾವು ಇನ್ನೊಂದು ಮಸಾಲ ಇದಕ್ಕೆ ಆ್ಯಡ್ ಮಾಡಬೇಕು.
ಅದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಕಾಯಿ ಮತ್ತು ಚಕ್ಕೆ ಲವಂಗ ಕಡಲೆ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಇದನ್ನು ಮಿಕ್ಸಿಲಿ ಪುಡಿ ಮಾಡಿದ ನಂತರ ನೋಡಿ ಈ ಥರ ಬರುತ್ತೆ ಹಾಲು ಥರ. ಇದನ್ನು ಮಟನ್ ಸಾರಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ಇಲ್ಲ 3 ವಿಷಲ್ ಕೂಗಿಸಿದ್ರೆ ಸಾಕು. ಯಾಕೆ ಅಂದರೆ ಆಲ್ರೆಡಿ ಇದು ಫ್ರೈಯಲ್ಲೇ ಬೆಂದೋಗಿರುತ್ತಲ್ಲ, ಅದಕ್ಕೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಷಲ್ ಕೂಗಿಸ್ಕೊಬೋದು. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊಂಡಿರೋದು. ನೋಡಿರಿ ಇದು ಆಗಿದೆ ಆಲ್ರೆಡಿ. ನೋಡಿ ಈ ಥರ ಎಣ್ಣೆಲ್ಲ ಬಿಟ್ಕೊಂಡಿದೆ, ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಮುದ್ದೆಲಿ ಮಟನ್ ಸಾರು ಸೂಪರಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಹೊಸ್ದಾಗಿ ಗೆಸ್ಟ್ ಬಂದಿತ್ತು, ನೋಡ್ಬೋದು ನೀವು, ಕಾಣಿಸ್ತಿದೆ ಇಲ್ಲಿ. ಅಂದರೆ ಇದು ಹೊಸ ಮನೆಯಲ್ಲಿ ನಾನು ವಿಡಿಯೋ ಮಾಡಿರೋದು. ಅದು ದೀಪಾವಳಿ ಟೈಮಲ್ಲಿ ಅದು ಪಟಾಕಿ ಎಲ್ಲ ಹೊಡೆದ್ಬಿಟ್ಟಿದ್ದ ನನ್ನ ಮಗ, ತುಂಬ ಗಲೀಜಾಗಿತ್ತು. ಆದರೆ ಅಲ್ಲಿ ಲೈಟ್ ಆಗ್ತಿದ್ದಂಗೆ ಬಂತು, ಅದಕ್ಕೆ ಹಂಗೆ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ಭೀಮಾ ಅಂತ ಹೆಸರಿಟ್ಟಿದ್ದೀವಿ. ಆಲೆ 3 ಇದೆ ಅದ್ರ ಜೊತೆಲಿ ಇದೊಂದು ಇರಲಿ ಅಂತ. ಅಂದರೆ ಭೀಮಾ ಅಂತ ದುಂಡುಂಡಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಭೀಮಾ ಅಂತ ಹೆಸರಿಟ್ಟಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.